ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಅಂದ್ರೆ ಇಪಿಎಫ್ಒ ಮಹತ್ವದ ಬದಲಾವಣೆಗೆ ಸಿದ್ಧತೆ ನಡೆಸಿದೆ. ನಿವೃತ್ತಿಯ ನಂತರ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ವ್ಯವಸ್ಥೆಯು ಶೀಘ್ರದಲ್ಲೇ ದೊಡ್ಡ ಬದಲಾವಣೆಗೆ ಒಳಗಾಗಬಹುದು. ಈ ಬದಲಾವಣೆ ಉದ್ಯೋಗಿಗಳ ಸಮಸ್ಯೆಗೆ ಪರಿಹಾರವಾಗಬಹುದು. ಇಪಿಎಫ್ಒ ಅಡಿಯಲ್ಲಿ ಸರ್ಕಾರ ಒಂದು ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಮೂಲಕ ನೌಕರರ ಭವಿಷ್ಯ ನಿಧಿ ಸಂಘಟನೆ ಸದಸ್ಯರು ತಮಗೆ ಹಣದ ಅಗತ್ಯವಿರುವಾಗ ಎಟಿಎಂಗಳ ಮೂಲಕ ಡೆಬಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಪಿಎಫ್ ಹಣವನ್ನ ಹಿಂಪಡೆಯಬಹುದು. ನಿಮ್ಮ ಪಿಎಫ್ ಹಣವನ್ನ ಬ್ಯಾಂಕ್ಗೆ ಹೋಗದೆ ನೀವು ಹತ್ತಿರದ ಎಟಿಎಂನಿಂದಲೇ ತೆಗೆಯಬಹುದು. ಸರ್ಕಾರ ಈ ಹೊಸ ಸೌಲಭ್ಯವನ್ನ ಶೀಘ್ರದಲ್ಲೇ ಜಾರಿಗೆ ತರಲಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದ್ರೆ ಪಿಎಫ್ ಸಂಗ್ರಹವು ಭಾರತದಲ್ಲಿ ಉದ್ಯೋಗಿಗಳಿಗೆ ಮಹತ್ವದ ಆರ್ಥಿಕ ಭದ್ರತೆ ನೀಡುತ್ತೆ. ಇದನ್ನ ಪ್ರತಿ ತಿಂಗಳ ಸಂಬಳದಿಂದ 12% ಕಡಿತಗೊಳಿಸಿ ಭವಿಷ್ಯ ನಿಧಿ ಖಾತೆಗೆ ಜಮೆ ಮಾಡಲಾಗುತ್ತೆ. ನಿಯಮಾವಳಿಗಳ ಪ್ರಕಾರ ಪೂರ್ಣವಾಗಿ ಅಥವಾ ಭಾಗಶಃ ಹಿಂಪಡೆಯಲು ಕೆಲವೊಂದು ನಿಯಮಗಳು ಮತ್ತು ಸಮಯಾವಧಿಯ ನಿಯಮಾವಳಿಗಳ ಅಡಿಯಲ್ಲಿ ಅವಕಾಶವಿತ್ತು. ಆದರೆ ಇನ್ನು ಮುಂದೆ ಪಿಎಫ್ ಹಿಂಪಡೆಯುವ ಪ್ರಕ್ರಿಯೆಯನ್ನ ಮತ್ತಷ್ಟು ಸುಲಭಗೊಳಿಸಲು ಕೇಂದ್ರ ಸರ್ಕಾರ ಮಹತ್ವದ ಹೊಸ ಯೋಜನೆ ಹಾಕಿಕೊಂಡಿದೆ. ಎಟಿಎಂ ಮೂಲಕ ಪಿಎಫ್ ಹಿಂಪಡೆಯುವ ಹೊಸ ಪರಿಹಾರ. ನಮ್ಮ ಬ್ಯಾಂಕ್ ಎಟಿಎಂ ಕಾರ್ಡ್ ಬಳಸುವ ರೀತಿಯಲ್ಲಿಯೇ ಪಿಎಫ್ ಹಿಂಪಡೆಯಲು ವಿಶೇಷ ಕಾರ್ಡ್ಗಳನ್ನು ಪರಿಚಯಿಸುವ ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ಕಾರ್ಮಿಕ ಸಚಿವಾಲಯ ಪ್ರಸ್ತಾಪಿಸಿದೆ. ಇದರಿಂದ ಪಿಎಫ್ ಹಿಂಪಡೆಯುವ ಪ್ರಕ್ರಿಯೆಯನ್ನ ಡಿಜಿಟಲ್ ಮತ್ತು ಸುಲಭಗೊಳಿಸುವುದು ಗುರಿಯಾಗಿದೆ. ಈ ಯೋಜನೆ ಇಪಿಎಫ್ಒ 3.0 ಹೆಸರಿನಲ್ಲಿ ಅನೇಕ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವ ನಿರೀಕ್ಷೆ ಇದೆ. ಪಿಎಫ್ ಸದಸ್ಯರು ತಮ್ಮ ಖಾತೆಯಲ್ಲಿರುವ ಹಣವನ್ನ ನೇರವಾಗಿ ಎಟಿಎಂನಿಂದ ಹಿಂಪಡೆಯಬಹುದು. ಇದಕ್ಕಾಗಿ ಸರ್ಕಾರ ವಿಶಿಷ್ಟ ಪಿಎಫ್ ಕಾರ್ಡ್ ನೀಡುವ ಯೋಜನೆ ರೂಪಿಸ್ತಾ ಇದೆ. ಪ್ರಸ್ತುತ ಉದ್ಯೋಗಿಗಳು ತಮ್ಮ ವೇತನದ 12% ಪಿಎಫ್ಗೆ ಕೊಡುಗೆಯಾಗಿ ನೀಡಬೇಕಾಗಿದೆ. ಆದರೆ ಈ ಹೊಸ ಯೋಜನೆಯ ಅಡಿಯಲ್ಲಿ ಕೊಡುಗೆಯ ಶ್ರೇಣಿಯನ್ನ ಉದ್ಯೋಗಿಯ ಆದ್ಯತೆಯ ಆಧಾರದ ಮೇಲೆ ಹೊಂದಿಸುವ ಪ್ರಸ್ತಾಪ ಕೂಡ ಚರ್ಚೆಯಲ್ಲಿದೆ. ಈಗಿನಂತಿಲ್ಲದೆ ಹೊಸ ಯೋಜನೆಯಡಿ ತಕ್ಷಣದ ಅವಶ್ಯಕತೆಗಳಿಗೆ ಪಿಎಫ್ ಹಣವನ್ನ ಪಡೆಯಲು ಅನವಶ್ಯಕವಾದ ನಿರೀಕ್ಷೆಗಳ ಅವಧಿಯನ್ನ ಕಡಿಮೆ ಮಾಡಲಾಗುತ್ತೆ. ಈ ಹೊಸ ಕಾರ್ಡುಗಳ ಮೂಲಕ ನೋಂದಣಾ ಪ್ರಕ್ರಿಯೆ, ಲಾಗಿನ್, ಬಾಕಿ ಮೊತ್ತದ ಪರಿಶೀಲನೆ, ಪಿಎಫ್ ಹಿಂಪಡೆಯುವ ಮಾಹಿತಿಯನ್ನ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ತಕ್ಷಣಕ್ಕೆ ಪಡೆಯಬಹುದು. ಇಪಿಎಫ್ಒ ಕಚೇರಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆಯನ್ನ ಈ ಯೋಜನೆ ಸಂಪೂರ್ಣವಾಗಿ ನಿರ್ವಹಿಸುತ್ತೆ. ತುರ್ತು ಪರಿಸ್ಥಿತಿಗಳಲ್ಲಿ ಹಣವನ್ನ ಹಿಂಪಡೆಯಲು ಸುಲಭವಾದ ಮಾರ್ಗ ದೊರೆಯುತ್ತದೆ. ಇದು ಹೆಚ್ಚಿನ ಲಾಭ ನೀಡುತ್ತೆ. ಇಡೀ ಪ್ರಕ್ರಿಯೆಯನ್ನ ಡಿಜಿಟಲ್ ಮಾಡಿದ ಮೂಲಕ ಭಾರತ ಡಿಜಿಟಲ್ ಇಂಡಿಯಾ ದೃಷ್ಟಿಯತ್ತ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಪ್ರಸ್ತುತ ಉದ್ಯೋಗಿಯ ಪ್ರತಿ ತಿಂಗಳ ಸಂಬಳದ 12% ಮೊತ್ತವನ್ನ ಪಿಎಫ್ಗೆ ಕಡಿತಗೊಳಿಸಲಾಗ್ತಾ ಇದೆ. ಇದೇ ಪ್ರಮಾಣವನ್ನ ಉದ್ಯೋಗದಾತರು ಕೊಡುಗೆಯಾಗಿ ನೀಡುತ್ತಾನೆ. ಇದರಲ್ಲಿ 8.33% ಇಪಿಎಸ್ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಮತ್ತು ಉಳಿದ 3.67% ಇಪಿಎಫ್ ಖಾತೆಗೆ ಜಮೆಯಾಗುತ್ತೆ. ಸರ್ಕಾರವು ನೌಕರರ ಪಿಂಚಣಿ ಯೋಜನೆ 1995 ಇಪಿಎಸ್ 95 ಇದರಲ್ಲಿ ಸುಧಾರಣೆಯನ್ನ ಮಾಡ್ತಾ ಇದೆ. ಪ್ರಸ್ತುತ 8.33% ಉದ್ಯೋಗದಾತ ಕೊಡುಗೆಯನ್ನ ಇಪಿಎಸ್ 95 ನಲ್ಲಿ ಪಾವತಿಸಲಾಗ್ತಾ ಇದೆ. ಪ್ರಸ್ತಾವಿತ ಬದಲಾವಣೆಗಳು ನೌಕರರು ತಮ್ಮ ಪಿಂಚಣಿ ಪ್ರಯೋಜನಗಳನ್ನು ಹೆಚ್ಚಿಸುವುದಕ್ಕೆ ಯೋಜನೆಗೆ ನೇರವಾಗಿ ಕೊಡುಗೆ ನೀಡಲು ಅನುವು ಮಾಡಿಕೊಡುತ್ತದೆ. ಪ್ರಸ್ತುತ ಪಿಎಫ್ ಹಣವನ್ನ ಹಿಂಪಡೆಯುವುದಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು. ಇಪಿಎಫ್ಒ ಪೋರ್ಟಲ್ನಲ್ಲಿ ನೋಂದಾಯಿತ ಖಾತೆ ಮತ್ತು ಯುಎಎನ್ ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಇರುವ ಸದಸ್ಯರು ತಮ್ಮ ಖಾತೆಗೆ ಲಾಗಿನ್ ಆಗಿ ಹಣದ ಬೇಡಿಕೆಯನ್ನ ಸಲ್ಲಿಸಬೇಕು. ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೆ ಕೆಲವು ದಿನಗಳು ಕಾಯಬೇಕಾಗತ್ತೆ. ಈ ಹೊಸ ಯೋಜನೆಯ ಮೂಲಕ ಸಾಮಾಜಿಕ ಭದ್ರತೆಯೊಂದಿಗೆ ದೇಶದ ಆರ್ಥಿಕತೆಯನ್ನ ಚುರುಕು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಗಮನ ಹರಿಸಿದೆ. ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಉದ್ಯೋಗಿಗಳ ಮತ್ತು ಉದ್ಯೋಗದಾತರ ನಡುವೆ ಹೆಚ್ಚಿನ ಪಾರದರ್ಶಕತೆ ಮತ್ತು ಅನುಕೂಲತೆ ಉಂಟಾಗಲಿದೆ. ಯೋಜನೆ ಮುಂದಿನ ಕೆಲ ತಿಂಗಳುಗಳಲ್ಲಿ ಪರಿಚಯಗೊಂಡ್ರೆ ದೇಶದ ನೂರಾರು ಪಿಎಫ್ ಸದಸ್ಯರು ಇದರ ಲಾಭ ಪಡೆಯಲಿದ್ದಾರೆ. ಈ ಮೂಲಕ ಪಿಎಫ್ ವ್ಯವಸ್ಥೆಯ ತಂತ್ರಜ್ಞಾನ ಪೂರ್ಣಗೊಂಡ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಈ ಕ್ರಮಗಳು ಇಪಿಎಫ್ಒ ವ್ಯವಸ್ಥೆಯಲ್ಲಿ ಸೀಮಿತ ಪ್ರವೇಶ ಮತ್ತು ನಮ್ಯತೆಯ ಬಗ್ಗೆ ದೀರ್ಘಕಾಲದ ಕಾಳಜಿಯನ್ನು ಪರಿಹರಿಸುವ ಮೂಲಕ ದೀರ್ಘಾವಧಿಯ ಆರ್ಥಿಕ ಭದ್ರತೆಯೊಂದಿಗೆ ತಕ್ಷಣದ ದ್ರವ್ಯತೆ ಅಗತ್ಯತೆಗಳನ್ನು ಸಮತೋಲನಗೊಳಿಸುವ ಗುರಿ ಹೊಂದಿದೆ. ಇಪಿಎಫ್ಒ 3.0 ಸುಧಾರಣೆಗಳನ್ನು 2025 ಆರಂಭದಲ್ಲಿ ಅಧಿಕೃತವಾಗಿ ಘೋಷಿಸಲಾಗುವುದು ಎಂದು ನಿರೀಕ್ಷಿಸಲಾಗಿದೆ. ಇದು ಭಾರತದ ಉದ್ಯೋಗಿಗಳಿಗೆ ತಮ್ಮ ಉಳಿತಾಯವನ್ನು ನಿರ್ವಹಿಸುವ ಮತ್ತು ಬಳಸಿಕೊಳ್ಳುವ ರೀತಿಯಲ್ಲಿ ಪರಿವರ್ತನೆಯ ಬದಲಾವಣೆಯನ್ನ ಮಾಡಲು ಅನುವು ಮಾಡಿಕೊಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.